ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಒಂದು 2 ಡೇಸ್ ಬಿಫೋರ್ ತಗೊಂಡಿರೋದು. 2 ಡೇಸ್ ಅಲ್ಲ, ಒಂದು 4 ಡೇಸು. ನಾವು ವಾಕಿಂಗ್ ಹೋಗ್ತಾ ಇದ್ವಿ. ಅಂದರೆ ಮಾರ್ನಿಂಗು ಕಾಯಿ ಇರಲಿಲ್ಲ ಅಂತ ಹೇಳಿ 6:30 ಟೈಮಲ್ಲಿ ಕಾಯಿ ತಗೊಬರೋಣ ಅಂತ ಹೋಗ್ತಾ ಇದ್ವಿ. ಸುಮ್ಮನೆ ಹೋಗ್ತಾ ಇರ್ತೀವಿ, ನಾನು ಅದು ವೀಡಿಯೋ ಮಾಡ್ಕೊಂಡಿರಲ್ಲ. ಸೊ ಇದನ್ನು ವೀಡಿಯೋ ಮಾಡ್ಕೊಳ್ತೈತೆ. ಅದಕ್ಕೆ ಅಂದರೆ ರೋಡಲ್ಲಿ ವೀಡಿಯೋ ಮಾಡ್ಕೋಬೇಕಾದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ, ಗುರಾಯಿಸ್ಕೊಂಡು ನೋಡ್ತಾ. ಅಂದರೆ ಒಬ್ಬೊಬ್ಬರು ಯಾಕೆ ಹಿಂಗೆ ವೀಡಿಯೋಸ್ ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇರ್ತಾರೆ. ಕೆಲವರು ಹಿಂಗೆ ವೀಡಿಯೋಸ್ ಮಾಡೋದನ್ನ ನೋಡ್ತಾ ಇರ್ತಾರೆ. ಒಂಥರ ಅಂದರೆ ಪಬ್ಲಿಕ್ ಜಾಸ್ತಿ ಇದ್ದಾಗ ವೀಡಿಯೋ ಮಾಡಬೇಕಾದ್ರೆ ಒಂಥರ ಎಸಿಟೇಟ್ ಆಗುತ್ತೆ. ಪರವಾಗಿಲ್ಲ ಅಂತ ಹೇಳಿ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಇದು ಆ್ಯಕ್ಚುಲಿ 6:30 ಟೈಮಲ್ಲ. ಸೊ ಯಾವ ಅಂಗಡಿನೂ ಓಪನ್ ಆಗಿರಲಿಲ್ಲ. ಅಲ್ಲೊಂದು ತರಕಾರಿ ಅಂಗಡಿ ಇತ್ತು. ಅವರೇನೋ ಊರಲ್ಲೇನೋ ಮನೆ ಕಟ್ತಾ ಇದ್ದಾರಂತೆ. ಸೊ ಅಲ್ಲಿ ಇಟ್ಕೊಳ್ತಿಲ್ಲ. ಇಲ್ಲೇ ಒಂದು ಸ್ವಲ್ಪ ದೂರ, ಅಂದರೆ ಒಂದು 100 ಮೀಟರ್ಸ್ ದೂರ ಹೋಯ್ತು. ದೂರ ಬಂದರೆ ಈ ಆಂಟಿ ಇಟ್ಕೊಂಡಿದ್ರು. ಸ್ವಲ್ಪ ಕಾಯಿದಾವ ಅಂತ ಕೇಳ್ತಾಯಿದ್ವಿ. ಬಟ್ ಚಿಕ್ಕ ನೋಡಿ ಇಲ್ಲಿ ಅವ್ರು ತಂದುಕೊಡ್ತಾಯಿದ್ರು. ಸೊ ಇದು ಗ್ರೌಂಡ್ ಫ್ಲೋರಲ್ಲಿ ಅವ್ರು ಇಟ್ಕೊಂಡಿದ್ರು. ಅದನ್ನು ವೀಡಿಯೋ ಮಾಡ್ಕೊಂಡೆ. ಇದೆಲ್ಲ ಚಿಕ್ಕ ಕ್ಲಿಪ್ಪಿಂಗ್ಸು. ಅಂದರೆ ನಾನು ಕೂತ್ಕೊಂಡಿದ್ದಾಗ ಅದು ಯಾವಾಗಿಂದ ಕ್ಲಿಪ್ಪಿಂಗ್ ಇತ್ತು, ಆ್ಯಡ್ ಮಾಡಿದೆ. ಅವ್ಳು ಕೂತ್ಕೊಳ್ತಾ ಇರ್ತಾಳೆ. ಇದು ನೆಕ್ಸ್ಟ್ ಓಕೆ ಸಾರೀಸ್ ಸಂಡೇ ಒಂದು ಸ್ವಲ್ಪ ಜಸ್ಟ್ ಕ್ಲಿಪ್ಪಿಂಗು. ಅದು ಮಾರ್ಕೆಟ್ ರೋಡು. ಇದು ಬಂದು ಇದು ಝೆಡ್ ಸ್ಕೂಲ್ ಅಂತ ಬರುತ್ತೆ, ಆಪೋಸಿಟ್ ರೋಡು. ಇಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಎಲ್ಲ ಕಡಿಮೆ ಇರುತ್ತೆ. ನಾವಿರೋ ಮನೆ ಏರಿಯಾದಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಬಟ್ ಮೀನ್ಸ್ ಅದು ಮೇನ್ ರೋಡಲ್ಲ. ಅದು ಮೇನ್ ರೋಡಾದರೂ ತುಂಬ ಕನ್ಸರ್ವೇಟಿವ್ ಆಗಿದೆ. ಅಂದರೆ ತುಂಬ ಇಕ್ಕಟ್ಟು ಜಾಸ್ತಿ ಇರುತ್ತೆ. ಸುಮ್ಮನೆ ಹಿಂಗೆ ವೀಡಿಯೋ ಮಾಡ್ಕೊಂಡಿದ್ದಲ್ಲ. ಎಲ್ಲ ವಾಕಿಂಗ್ ಹೋಗೋದು. ಬಿಟ್ಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಅದು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ಅಲ್ಲಿ ದೇವಸ್ಥಾನಕ್ಕೆ ಒಂದ್ಸಲ ಹೋಗ್ಬೇಕು. ಮೈಲ್ಡ್ ಖಾರ ಆದರೆ ತಿಂತೀನಿ, ಜಾಸ್ತಿ ಖಾರ ಆದರೆ ಹೆಪ್ಪ ಹೊಟ್ಟೆ ಉರಿ ಬರ್ತೈತೆ. ಹಿಂಗೆ ವೀಡಿಯೋಸ್ ಮಾಡ್ಕೊಂಡಿದ್ದೆ ಅಷ್ಟೇ. ನಂಗೆ ಅವ್ರಿಗೆ ಅಂದರೆ ನಮ್ಮ ರೋಡ್ ಬಿಟ್ಟು, ಸ್ಕೂಲ್ ರೋಡ್ ಬಿಟ್ಟು ಇನ್ನು ಹಿಂದಿ ರೋಡು, ಇಲ್ಲಿ ರಾಜರಾಜೇಶ್ವರಿ ಟೆಂಪಲ್ ಬರುತ್ತೆ ಆ ರೋಡು. ಹಾಗಾದರೆ ಮೇನ್ ರೋಡಿಗೆ ಮತ್ತು ಮಾರ್ಕೆಟ್ ರೋಡಿಗೆ ನಾವು ಕನೆಕ್ಟ್ ಮಾಡ್ತೀವಿ. ಲೆಫ್ಟ್ ತೊಗೊಂಡು ಮಾರ್ಕೆಟಿಗೆ ಡೈರೆಕ್ಟ್ KR ಮಾರ್ಕೆಟ್ ಸಿಗುತ್ತೆ. ಮಾರ್ಕೆಟ್ ಕೂಡ ಏನು ಅಷ್ಟು ದೂರ ಇಲ್ಲ, 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇಲ್ಲೆಲ್ಲ ಅಂದರೆ ಇಲ್ಲೆಲ್ಲ ಪಾರ್ಲರ್ಸು ಮತ್ತು ಮಾರ್ಕೆಟು ಎಲ್ಲ ಹತ್ರ ಇದ್ದಾವೆ. ಮತ್ತು ಫ್ಯಾನ್ಸಿ ಸ್ಟೋರ್ಸು. ನಾನು ಈ ಸ್ಟೋರಲ್ಲಿ ತುಂಬ ಸಲ ತೊಗೊಂಡಿದ್ದೀನಿ. ಅಂದರೆ ಇಂಡಿಗೋ ಪೌಡರ್ ಹಾಕ್ಕೊಂಡ್ನಲ್ಲ, ಇದೇ ಸ್ಟೋರಲ್ಲಿ ತೊಗೊಂಡಿದ್ದು. ಮತ್ತು ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಅವರೆಲ್ಲ ನೋಡ್ತಾಯಿದ್ರು. ಇವರು ಅಲ್ಲಿ ಪಕ್ಕನೇ ಜ್ಯೂಸ್ ಅಂಗಡಿ ಪಕ್ಕನೇ ಒಂದು ಅಂಗಡಿ ಇತ್ತು. ನನಗೆ ಈ ಥರ ವಿಗ್ರಹಗಳು ಇಷ್ಟ. ಅದರಲ್ಲಿ ಕೃಷ್ಣ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಮಾಡ್ಕೋಬೇಕಾದ್ರೆ ಹುಡುಗಿ ನೋಡ್ತಾ ಇದ್ಲು. ಬಟ್ ತುಂಬ ಒಳ್ಳೆ ಕಲೆಕ್ಷನ್ ಇದ್ದಾವೆ ಅನಿಸ್ತು. ದೊಡ್ಡ ಇದ್ವು. ಆ್ಯಕ್ಚುಲಿ ಇವು 23,000 to 40,000 ಇರುತ್ತೆ ಒಂದೊಂದು ಫೋಟೋಸು. 2 ಟೈಮ್ಸ್ ಹೋಗಿದ್ವಿ ಈ ಅಂಗಡೀಲಿ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಂದರೆ ನಮ್ಮ ಮಾಮ ವರ್ಕ್ ಮಾಡ್ತಾ ಇದ್ದಿದ್ದ ಬ್ಯಾಂಕಲ್ಲಿ, ಮೇನ್ ಬ್ರ್ಯಾಂಚಲ್ಲಿ. ಸೊ ಅದನ್ನು ಇಲ್ಲೂ ಇದೆಯಲ್ಲ ಅಂತ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೆ. ಮತ್ತು ATMಗೆ ಅಂತ ಜ್ಯೂಸ್ ಕುಡಿಯೋದು. ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೋಬೇಕಾದ್ರೆ ಅವರೆಲ್ಲ ಎಲ್ಲ ವೀಡಿಯೋ ಮಾಡ್ಕೊಳ್ತೇನೆ ನೀನು ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲಿ ಶಾಪಿಂಗಿಗೆ ಮತ್ತು ಬಟ್ಟೆ ಶಾಪಿಂಗಿಗೆ ಮಾತ್ರ ವರ್ಸ್ಟ್ ಇದು. KR ಬಟ್ಟೆ ಶಾಪಿಂಗ್ ಇರೋದು ಚೆನ್ನಾಗಿರಲ್ಲ. ಟ್ರೆಂಡ್ಸು ವಿಷಯ ಮಾಡಿಸೋದೆಲ್ಲ ಇದೆ, ಬಟ್ ಅಷ್ಟು ವರ್ತಿಟ್ಟಿಲ್ಲ ಇಲ್ಲಿ ಬಟ್ಟೆ ಶಾಪಿಂಗಿಗೆಲ್ಲ. ಬಟ್ಟೆ ಶಾಪಿಂಗ್ ಬಿಟ್ಟು ಇನ್ನು ತರಕಾರಿ, ಗ್ರಾಸರಿ
ಅದೆಲ್ಲ ಶಾಪಿಂಗ್ ಮಾಡ್ಬೋದು, ಮನೆಗೆ ಏನು ಬೇಕೋ ಅದೆಲ್ಲನ. ಅದು ಬಿಟ್ಟರೆ ಬಟ್ಟೆ ಶಾಪಿಂಗಿಗೆ ಅಷ್ಟು ಒಳ್ಳೆ ಕಲೆಕ್ಷನ್ಸು ಯಾರೂ ಇಟ್ಕೊಂಡಿಲ್ಲ ಶಾಪಲ್ಲಿ. ಮತ್ತು ತುಂಬ ಏನು ಹೇಳ್ತಾರೆ, ತುಂಬ ರೇಟ್ ಹೇಳ್ತಾರೆ, ಮತ್ತು ಅಷ್ಟು ಕಲೆಕ್ಷನ್ಸೇ ಇಲ್ಲ. ನಾವು ಹಬ್ಬಕ್ಕೆ ತೊಗೊಳಕ್ಕೆ ಅಂತ ಹೋದಾಗ ಒಂದು ಬ್ಲೂ ಕಲರ್ ಡ್ರೆಸ್ಸಿಗೆ 1800 ರೂಪಾಯಿ, 1800 ರೂಪಾಯಿ ತೊಗೊಂಡು ಹಬ್ಬದ ಟೈಮಲ್ಲಿ. ಅವತ್ತು ಇನ್ನೇನು ಕಡಿಮೆನೇ ಮಾಡ್ಕೊಳ್ಳಿಲ್ಲ. ಅಷ್ಟು ವರ್ತಿಲ್ಲ ಡ್ರೆಸ್ಸಸ್ಗೆಲ್ಲ. ATMಗೆ ಹೋಗಿ ಅಮೌಂಟ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಇದು ಕ್ಲಿಪ್ಪಿಂಗೆಲ್ಲ ಆ್ಯಡ್ ಮಾಡಬೇಕಾಯಿತು, ನಾನು ಆ್ಯಡ್ ಮಾಡಿರಲಿಲ್ಲ. ಹುಷಾರಿಲ್ಲ ಅಂಥೇಳಿ ಮಾರ್ಕೆಟ್ಗೆ ಹೋಗಿ ತಲೆನೋವು ಮತ್ತು ಕೆಮ್ಮಿಗೆ ಮಾತ್ರ ತೊಗೊಬಂದಿದ್ದು. ಸೊ ಹಂಗೆ ಅದೇ ರೋಡಲ್ಲಿ ಮತ್ತೆ ರಿಟರ್ನ್ ಆಗಿದ್ದು. ಈ ರೋಡಲ್ಲಿ ತುಂಬ ಬೋಟಿಕ್ಸ್ ಎಲ್ಲ ತುಂಬ ಇದ್ದಾವೆ, ಮತ್ತು ಚೆನ್ನಾಗಿ ಇದು ಮಾಡ್ತಾರೆ. ಈವ್ನಿಂಗ್ ಹೋಗಿದ್ದಿದ್ದು, ಆಲ್ಮೋಸ್ಟ್ 5:30 6:30 ಒಳಗಡೆ, PM, ನಾಟ್ AM. ಅದೇನೋ ಗೊತ್ತಿಲ್ಲ, ನಾವು ಎದ್ದೊಳೋದು 6 ಗಂಟೆಯಿಂದ 7 ಗಂಟೆ ಒಳಗಡೆ, ಅದೇ ವೀಕ್ ಡೇಸಲ್ಲಿ. ಮತ್ತು ವಾಕಿಂಗ್ ಹೋದರೆ ಒಂದು 5:30 7 ಒಳಗಡೆ ಹೋಗ್ತೀವಿ. ನೆಕ್ಸ್ಟ್ ಡೇಸ್ ಇನ್ನೊಂದು ದಿವಸ ಕೂಡ ಹೋಗಿದ್ವಿ. ಆವಾಗ ಏನು ತೊಗೊಂಡ್ವಿ ಅಂತಂದರೆ ಜ್ಯೂಸ್ ಕುಡಿದು ಒಂದು ಒಗ್ಗರಣೆ ಹಾಕೋದಕ್ಕೆ ಇದನ್ನು ತೋರಿಸಿದೆ ಅಷ್ಟೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಅಡುಗೆ ಮನೆ ಇದೆಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ, ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು, ಈಗ ಮಾಡೋಣ ಅಂತ. ಮ್ಯಾನಿಫೆಸ್ಟೇಷನ್ದು ನಿನ್ನೆ ಬರ್ದಿರಲಿಲ್ವಲ್ಲ, ಸೊ ನಿನ್ನೆದು ಮತ್ತು ಇವತ್ತಿಂದು ಕಂಪ್ಲೀಟ್ ಮಾಡಿದೆ. ಯಾಕಂದರೆ ನಾನು ಮಧ್ಯಾಹ್ನ ಮತ್ತು ಸಂಜೆ ಎಲ್ಲ ಬರಿಬೋದು, ನಂಗೆ ಅಷ್ಟೊಂದು ಆಗೋದಿಲ್ಲ. ನಾನು ಇಂಗ್ಲೀಷ್ ಪ್ರಾಕ್ಟೀಸ್ ಎಲ್ಲ ಮಾಡಬೇಕು, ಮತ್ತು ಮನೆ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ತಿದ್ದೀನಲ್ಲ, ಹಂಗೆ ಬರೀಬೇಕು. ಬಟ್ ಪರವಾಗಿಲ್ಲ, ನಾನು ಅದನ್ನು ಕಂಪ್ಲೀಟ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಮನೆ ಕ್ಲೀನ್ ಮಾಡಿ ಅಡುಗೆ ಎಲ್ಲ ಮಾಡಿ ಸ್ವಲ್ಪ ಕೆಲಸ ಇದೆ, ಅಂದರೆ ಬಟ್ಟೆ ಎಲ್ಲ ವಾಶ್ ಮಾಡೋದು ಮತ್ತು ಸ್ವಲ್ಪ ಕ್ಲೀನ್ ಮಾಡೋದು ಇದೆಲ್ಲ ಆಗಿದೆ. ಪಾತ್ರೆ ಎಲ್ಲ ತೊಳೆದು ಸ್ಟಾರ್ಟ್ ಮಾಡೋಣ ಅಂತ. 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಬರ್ತಿದ್ದು ಗೊತ್ತಿಲ್ಲ, ಅಂದ್ಕೊಂಡಿರೋದು ಮಾಡಬೇಕು ಅಂತ ಈ ಥರ ಮಾಡಿದೆ. ಮತ್ತು ಸ್ಕಿನ್ ಕೇರು ಕೇರ್ ಮಾಡೋಣ ಅಂತ ಸ್ಟಾರ್ಟ್. ಇವತ್ತಿನ ಲಾಗ್ ಈ ಥರ ಸ್ಟಾರ್ಟ್ ಆಗ್ತದೆ. ಎಲ್ಲ ಗಲೀಜಾಗಿದೆ, ಕ್ಲೀನ್ ಮಾಡಬೇಕು. ನಾನು ಯಾರ್ಯಾರು ಮೂವೀಸ್ ನೋಡಿಕೊಂಡು ನಾನು ಕ್ಲೀನ್ ಮಾಡ್ತಾಯಿದ್ದೆ. ಸೊ ಅದೆಲ್ಲ ಕಾಳು ಹುಳ ಬಿದ್ದಿತ್ತು, ಅಲಸಂದೆ ಕಾಳು ಗ್ಯಾಸ್ಟ್ರಿಕ್ ಅಂತ ಬೇಡ ಅಂತ ತುಂಬ ಹುಳ ಆಗಿತ್ತು. ಅದನ್ನು ಸ್ವಲ್ಪ ನೆನಾಕಬೇಕು ಅಂತೇಳಿ ಇಲ್ಲೆಲ್ಲ ಅಂದರೆ ಬೇರೆ ಇದಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ. ಮತ್ತು ಈ ಸಿಂಕ್ 2 ಕೂಡ ಪೈಪು ತುಂಬ ಹಳೇದಾಕಿದ್ದಾರೆ. ನಾವು ಬಂದು ಸ್ವಲ್ಪ ದಿವಸಕ್ಕೆ ಇದಾಗಿತ್ತು, ಬಟ್ ತುಂಬ ಹಳೇದು. ಕ್ಲೀನ್ ಮಾಡೋದಕ್ಕೆಲ್ಲ ಇದು ಮಾಡಿದ್ರೆ ತುಂಬ ಹಳೇದೆಲ್ಲ ಹಾಕಿದ್ರು. ಈಗ ಆ ಬರ್ಡನ್ನು ಕೂಡ ನಮ್ಮ ಮೇಲೆ ಆಯಿತು. ಈ ಮನೆಯಲ್ಲಿ ಅಂಥ ತುಂಬ ಕ್ವಾಲಿಟಿದು ಅಂದರೆ ಬಾಗಿಲು ಚೆನ್ನಾಗಿದೆ, ಮತ್ತು ತುಂಬ ಕ್ವಾಲಿಟಿ ಅಂತ ಯಾವುದೂ ಇಲ್ಲ, ಅಫೋರ್ಡಬಲ್ಲಾಗಿ ಮಾಡಿಸಿದ್ದಾರೆ. ಇದೆಲ್ಲ ಆದಮೇಲೆ ನಾನು ಅದೆಲ್ಲ ಇಟ್ಟು ಆಲ್ಮೋಸ್ಟು ಅದು ಮ್ಯಾನಿಫೆಸ್ಟೇಷನ್ದು ನಾನು ಅಂದರೆ ತುಂಬ ಅವತ್ತು ಅಂದ್ಕೊಂಡ್ರೆ ಏನಾಗುತ್ತೆ ಅಂತ ಅಂದಿದ್ದು 2 ದಿವಸ ಬರ್ದಿರಲಿಲ್ಲ. ಅವತ್ತು ಕ್ಲೀನೆಲ್ಲ ಮಾಡಬೇಕಾದ್ರೆ 1 ದಿವಸ ಬರ್ದಿರಲಿಲ್ಲ. ಸೊ ಅದಕ್ಕೆ 2 ದಿವಸದೆಲ್ಲ ಬರೀಬೇಕಾಯ್ತಲ್ಲ. ಮಧ್ಯಾಹ್ನ 12 ಗಂಟೆಯಿಂದ ಆಲ್ಮೋಸ್ಟ್ 3ವರೆಗೂ ಅದು ಅಂದರೆ 3 6 ಮತ್ತು 9 ಟೈಮ್ಸ್ ಎಲ್ಲ ಬರೀಬೇಕಲ್ಲ. ತುಂಬ ಒಂದು 7 8 ಅಂದ್ ಅಫರ್ಮೇಷನ್ಸ್ ಥರ ಬರೀತಾ ಇದ್ದೆ. ಅದಕ್ಕೆ ಟೈಮ್ ತಗೊಳ್ತು, ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡೋದಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ಒಂದು ಹಿಟ್ಲರ್ದು ಮೇನ್ ಕ್ಯಾಂಪ್ ಬುಕ್ ಓದಿ ಇಂಗ್ಲೀಷ್ದು ಸ್ವಲ್ಪ ಈಗ ಎಡಿಟ್ ಮಾಡೋಣ ಅಂತ ಬಂದೆ. ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಕ್ಲೀನಿಂಗ್ ಎಲ್ಲ ಆಯಿತು, ದೇವ್ರ ಪೂಜೆ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ
ಏರ್ ಕೇರು ಮತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅದಕ್ಕಿಂತ ಮುಂಚೆ ವೀಡಿಯೋ ಎಡಿಟ್ ಮಾಡಬೇಕಲ್ಲ, ಒಂದು ಸ್ವಲ್ಪ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡ್ತೀನಿ ಬಿಟ್ವೀನಲ್ಲಿ. ಮತ್ತು ಮ್ಯಾನಿಫೆಸ್ಟೇಷನ್ದೆಲ್ಲ ಸ್ನಾನ ಮಾಡಿದ್ದಾದಮೇಲೆ, ಪೂಜೆ ಮಾಡಿದ್ದಾದಮೇಲೆ ಬರೆಯೋಣ ಅಂದ್ಕೊಂಡೆ. ನೋಡೋಣ, ಒಂದೆರಡು ರೆಸಿಪೀಸು ಆ್ಯಡ್ ಮಾಡ್ತೀನಿ. ಎಲ್ಲ ಕ್ಲೀನ್ ಮಾಡಿ ರೂಮಿಂದೆಲ್ಲ ಕ್ಲೀನ್ ಮಾಡಲಿಲ್ಲ, ಫಸ್ಟು ಇದನ್ನೇ ಸ್ಟಾರ್ಟ್ ಮಾಡಿದ್ದು. ಸೊ ಎಲ್ಲ ನೆನಕ್ಬಿಟ್ಟು, ಅಂದರೆ ನಾನು ಏನು ಮಾಡಿದ್ದೆ, ಬೆಳಿಗ್ಗೆ ಮರ್ತೋಗ್ಬಿಟ್ಟಿದ್ದೆ. ಕಾಲು ಒರೆಸೋದೆಲ್ಲ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಅಂದರೆ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆನ್ ಮಾಡಿರಲಿಲ್ಲ. ಅಂದರೆ ತುಂಬ ಬ್ಯುಸಿ ಇರ್ತೈತಲ್ಲ, ಮರ್ತೋಗ್ಬಿಟ್ಟಿದೆ. ಅಮ್ಮಿಂದ ಆನ್ ಮಾಡಿ ಅದೆಲ್ಲ ಆದಮೇಲೆ, ಸೊ ಅಷ್ಟೊತ್ತಿಗೆ ನೆನೆಸ್ಬಿಟ್ರೆ ನೀಟಾಗಿ ಇದಾಗುತ್ತೆ ಅಂತೇಳಿ ಎಲ್ಲ ನೆನೆಸ್ತಾ ಇದ್ದೆ. ಮತ್ತು ಚಾಪೆ ಎಲ್ಲ ಸೊ ಅದೆಲ್ಲ ಆದಮೇಲೆ ಈಗೆಲ್ಲ ನೆನಾಗ್ತಾ ಇದ್ದೆ, ಮೀನ್ಸು ಎಲ್ಲ ಕ್ಲೀನ್ ಮಾಡಿ ತೊಳೆಯೋಣ ಅಂತ. ಅದಾದಮೇಲೆ ಬಟ್ಟೆನ ಎತ್ಕೊಂಬಂದಿದ್ನಲ್ಲ, 3 hours ವಿಡಿಯೋನ ನಿಮಗೆ 30 ಮಿನಿಟ್ಸಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಹಿಡೀತು ಟೈಮು ಎಲ್ಲ ಕ್ಲೀನ್ ಮಾಡೋದಕ್ಕೆ. ಟ್ರೈಪಾಡ್ ಮೇಲೆ ದೊಡ್ಡದೇನಿಲ್ಲ, ಅದಕ್ಕೋಸ್ಕರ ಎಲ್ಲ ಬಟ್ಟೆ ಎಲ್ಲ ಮಚ್ಚಿಟ್ಟು ಅದನ್ನೆಲ್ಲ ಎತ್ತಿಟ್ಟು ಅದೆಲ್ಲ ವೀಡಿಯೋ ಮಾಡಿಲ್ಲ. ಎತ್ತಿರೋದೆಲ್ಲ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಬಟ್ಟೆ ಮಡಿಸ್ತಾ ಇದ್ದೀನಿ. ತುಂಬ ಕೆಲಸ ಇರುತ್ತೆ, ಅಂದರೆ ಕ್ಲೀನಿಂಗು ಎಲ್ಲನೂ ಒಬ್ಬಳೇ ಮಾಡ್ಕೋಬೇಕು. ಅಂದರೆ ಕೆಲಸ ಅಂದರೆ CA ರಿಸಲ್ಟ್ ಬಂದಮೇಲೆ ಇನ್ನು ಆರ್ಟಿಕಲ್ಶಿಪ್ ಎಲ್ಲ ಹೋಗ್ಬೇಕಾದ್ರೆ ಇನ್ನೂ ತುಂಬ ಬೇಗನೆ ಮಾಡ್ಕೋಬೇಕೆಲ್ಲನೂ. ಅವಾಗ ಇನ್ನೂ ಬಿಸಿ ಶೆಡ್ಯೂಲ್ ಆಗುತ್ತೆ, ಅವಾಗ ಟೈಮೇ ಸಿಗೋದಿಲ್ಲ ಏನಕ್ಕೂ. ನಮ್ಮ ಕೆಲಸನ ಮಾಡ್ಕೋಬೇಕಷ್ಟೆ. ಎಲ್ಲ ಮಚ್ಚಿ ಎತ್ತಿಡ್ತಿದೆ. ಇನ್ನೊಂದು ಏನು ಗೊತ್ತಾ, ಪ್ರಾಣಿಗಳನ್ನ ಸಾಕೋದ್ರಂತೂ ಹೆವಿ ಕೆಲಸ ತೋರಿಸ್ತವೆ. ಈಗ ನಮ್ಮ ಬೆಕ್ಕಿ ಮತ್ತು ನಾಯಿ 2 ಸಾಕಿದ್ದೀವ. ಅದು ಬೆಕ್ಕು ಇದು ಮರಿ ಬಿಟ್ಟು ಆಯಿತು ಅಂದರೆ ಅಮ್ಮ ಅವಳು ಬಿಡ್ಕೊಳ್ತಾ ಇರ್ತಾಯಿದೆ. ಆ ನಾಯಿಗಳು ಇತ್ತು ಅಂದರೆ ಅವನ್ನು ಹೆದರಿಸ್ತಾ ಇರ್ತವೆ. ಹೆವಿ ಡ್ರಾಮಾ ಮಾಡ್ತವೆ 2 ಸೇರಿಕೊಂಡು. ಅದೆಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ನಾನು ಅವೆಲ್ಲ ರೆಕಾರ್ಡ್ ಮಾಡಿಲ್ಲ. ಅವು ಊಟ ಹಾಕೋದು ಎಷ್ಟು ಕೆಲಸ ತೋರಿಸೋಗುತ್ತೆ, ಎಲ್ಲಂದ್ರೆ ಅಲ್ಲಿಗೆ ಗಲೀಜು ಮಾಡಿರ್ತವೆ. ಅದೆಲ್ಲ ಅದು ರಿಯಲಿಸ್ಟಿಕ್ಕಾಗಿ ತೋರಿಸಿದ್ರೆ, ಸೊ ಯಾವ ಪ್ರಾಣಿಗಳು ನಿಜವಾಗ್ಲೂ ಅದು ಬ್ಯಾಂಗ್ಳೂರಲ್ಲಂತೂ ಇಟ್ಕೊಳ್ಳಬಾರ್ದು. ಸ್ವಂತ ಮನೇಲಾದರೆ ಹೆಂಗೋ ಸರಿ ಹೋಗುತ್ತೆ. ಅದು ಹಳ್ಳಿ ಕಡೆ ಆದರೆ ಬೆಟರು. ಹಳ್ಳಿ ಕಡೆ ಆದರೆ ಹೊರಗಡೆ ಬಿಡ್ಬೋದು, ಬಟ್ ಟೌನಲ್ಲಿ ಎಲ್ಲೂ ಕೂಡ ವಾಕಿಂಗ್ ಕರ್ಕೊಂಡು ಹೋದರೆ ಇಲ್ಲೆಲ್ಲ ಅಷ್ಟು ಫ್ರೆಂಡ್ಲಿ ಆಗಿಲ್ಲ. ಅಂದರೆ ಮನೆಯೆಲ್ಲ ಇರ್ತಾವಲ್ಲ, ರೆಸಿಡೆನ್ಷಿಯಲ್ ಏರಿಯಾ, ಪಾರ್ಕಿಂಗು ಏನೂ ಇಲ್ಲ. ಅವರು ಇಲ್ಲೆಲ್ಲ ಮಾಡಿಸ್ಬೇಡ್ರಿ ಹೆಂಗೆ ಅಂತ ಅಂತಿರ್ತಾರೆ. ವಾಕಿಂಗ್ ಕರ್ಕೊಂಡೋದ್ರೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ಜನ. ಅದಾದಮೇಲೆ ಎಲ್ಲ ಬಟ್ಟೆ ಎಲ್ಲ ಮಚ್ಚಿಟ್ಟು ಎಲ್ಲ ಆದಮೇಲೆ ನಾನು ಎಲ್ಲ ನೀಟಾಗಿ ಅಂದರೆ ತಗೊಂಡಿದ್ದೆಲ್ಲ ಅಲ್ಲೇ ಬಿಟ್ಟಿದ್ದಲ್ಲ, ಅದೆಲ್ಲ ಜೋಡಿಸ್ತಾ ಇದ್ದೀನಿ. ಮಧ್ಯದಲ್ಲಿ ನಮ್ಮ ಬೆಕ್ಕುಗಳು ಡ್ರಾಮಾ. ನಾನು ಬೆಳಿಗ್ಗೆ ಏನೂ ಎತ್ತಿಟ್ಟಿರಲಿಲ್ಲ, ಅಂದರೆ ನಮ್ಮ ರೂಮ್ ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ರು, ಅಂದರೆ ಮೀನ್ಸ್ ಕಸ ಗುಡಿಸಿದ್ದಷ್ಟೆ. ಅದಾದಮೇಲೆ ಇದೆಲ್ಲ ನೋಡಿ, ಅವಳಿಗೆ ಏನೋ ಹುಷಾರಿಲ್ಲ, ಅದೆಲ್ಲ ಗಲೀಜು ಮಾಡಿರ್ತಾಳೆ. ಅಮ್ಮ ಹೊರಗಡೆ ಹೋಗುತ್ತೆ, ಬಟ್ ಮರಿಗೆ ನಾವು ಅದು ಸ್ವಲ್ಪ ದಿವಸ ಆಮೇಲೆ ಅದು ಹೋಗ್ತಾಳೆ. ಯಾರಿಗಾದ್ರೂ ಕೊಡಬೇಕು, ಇಲ್ಲ ಅಂತದ್ದು. ಆ್ಯಕ್ಚುಲಿ ನಾನು ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಬಟ್ ಅದೆಲ್ಲ ಮಚ್ಚಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ. ಅಮ್ಮ ಬಂದು ಹೋಗು ಏನಂತಾನೆ, ಬೆಕ್ಕಿನ ಮರಿಗ ಅವಳೇ ಈಗ ಸೌಂಡ್ ಮಾಡ್ತಿದ್ಲು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ. ಸೊ ಈ ಥರ ಆಟ ಆಡ್ತಾ ಇರ್ತಾಳೆ, ಬಟ್ ಏನು ಲೂಸ್ ಮೋಷನ್ ಆಗೋದು ಅಷ್ಟು ಇದು ಮಾಡ್ತಿರ್ಲಿಲ್ಲ. ಸೊ
ಈಗ ಕವರೆಲ್ಲ ಚೇಂಜ್ ಮಾಡ್ತಿದ್ದೆ, ಬೆಡ್ ಸ್ಪ್ರೆಡ್ ಕವರೆಲ್ಲ ಚೇಂಜ್ ಮಾಡ್ತಿದ್ದೆ. ನಾವು ಮಂಚನ ಹಾಕ್ಕೊಳ್ತಾ ಇದ್ವಿ, ಬಟ್ ಅದು ಐರನ್ದಲ್ಲ ಒಂದು ಸ್ವಲ್ಪ ಬ್ರೇಕ್ ಡೌನ್ ಆಗಿದೆ. ಸೊ ಅದಕ್ಕೆ ಎತ್ತಿರ್ತೀವಿ. ತುಂಬ ಸೌಂಡ್, ಮಲ್ಕೊಂಡ್ರು ಈ ಕಡೆ ಆ ಕಡೆ ತಿರ್ಕೋಗಿಲ್ಲ, ತುಂಬ ಸೌಂಡ್ ಮಾಡೋದು. ನೆಲದ ಮೇಲೆ ಮಲ್ಕೊಳ್ಬೋದು ಇದು ಬೆಡ್ಡಲ್ಲಿ ಅಂತ. ಅದೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ನೀಟಾಗಿ ಯಾವಾಗಲೂ ಒರೆಸ್ತೀನಿ. ಅಡುಗೆ ಮನೆಗೆ ಹೋಗ್ಬಾರ್ದು ಬಾ, ಸಾರಿ. ಎಲ್ಲ ಕ್ಲೀನ್ ಮಾಡಿದಾದಮೇಲೆ ನಾನು ಬೆಕ್ಕಿಗೆ ಹೇಳ್ತಾಯಿದ್ದೆ, ಅದು ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬ 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 ತೊಂದರೆ ಕೊಡ್ತಾರೆ. ಏನಾದ್ರು ಮಾತಾಡಬೇಕಾದ್ರೆ ನನ್ನ ಅದು ಇದು ಮಾಡಿ ಓದ್ಕೋಬೇಕಾದ್ರೆ ಅಂದರೆ ನಾನು ರೂಮಲ್ಲೇ ಜಾಸ್ತಿ ಇರ್ತಿದ್ದು. ಊಟ ಮಾಡೋಗೋದು ಒಳಗಡೆ ಅಡುಗೆ ಮಾಡಿ ನಾನು ರೂಮ್ ಬಿಟ್ಟು ಈ ಕಡೆ ಅಂದರೆ ಏನಕ್ಕೆ ತಿಂಡಿ ತಿನ್ನೋಕ್ಕೆ, ಊಟ ಮಾಡೋಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ, ಇಷ್ಟಕ್ಕೆ ಮಾತ್ರ ನಾನು ರೂಮ್ ಮತ್ತು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ 2-3 ಅವರ್ಸ್ ಬರ್ತಾಯಿದೆ. ನೀವು ಆಲ್ಮೋಸ್ಟ್ 24 ಅವರ್ಸಲ್ಲಿ 16-17 ಅವರ್ಸು ಅಲ್ಲೇ ಇರ್ತಾಯಿದ್ದೆ ಮತ್ತು ಓದ್ಕೊಳ್ತಾ ಇದ್ದೆ ಜಾಸ್ತಿ. ಆವಾಗ ಇಷ್ಟೊಂದು ಡೀಪ್ ಕ್ಲೀನಿಂಗ್ ಎಲ್ಲ ನಾನು ಮಾಡ್ತಿರಲಿಲ್ಲ. ಯಾವಾಗಲೂ ಒಂದು 2 ದಿವ್ಸಕ್ಕೆ ಒಂದ್ಸಲ ಮಾಡ್ತಿದ್ದೆ. ಬಟ್ ಜಾಸ್ತಿ ಗಲೀಜಾದಾಗ, ತುಂಬ ಜಾಸ್ತಿ ಗಲೀಜಾಗಿದೆ ಅಂತಂದರೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಎಲ್ಲನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಅಂದರೆ ರೂಮೆಲ್ಲ ಒಂದು ಸ್ವಲ್ಪ ಅಷ್ಟೊಂದು ಗಲೀಜಾಗಿದೀವಲ್ಲ, ರೂಮೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಅಂದರೆ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀನಿ. ಬಟ್ ಅಂದರೆ ಡೀಪಾಗಿ ಧೂಳೆಲ್ಲ ಒರೆಸ್ಕೊಳ್ಳೋದೆಲ್ಲ ಮಾಡ್ತಿರೋಲ್ಲ. ಸೊ ಇದೆಲ್ಲ ಧೂಳೆಲ್ಲ ಒರೆಸ್ಕೊಂಡು ಅದನ್ನು ಚೇಂಜ್ ಮಾಡಿದೆ. ಕವರು ಮೀನ್ಸ್ ಇದು ಲೆದರ್ ಅಲ್ಲ, ಅದು ಲೆದರ್ ಸ್ವಲ್ಪ ಇದಾಗಿದೆ, ಡ್ಯಾಮೇಜ್ ಆಗಿದೆ, ಅದಕ್ಕೆ ಆ ಥರ ಆಗ್ತಿರೋದಷ್ಟೇ. ಇದು ಕೂಡ ಬಟ್ಟೆ ಎಲ್ಲ ಅಲ್ಲಲ್ಲೇ ಬಿದ್ದಿದ್ವು, ಅದೆಲ್ಲ ಎತ್ತಿಟ್ಟು ಆಮೇಲಿಂದ ಇದೊಂದು ಸ್ವಲ್ಪ ಕಸ ಗುಡಿಸ್ಕೊಂಡು, ಏನು ಗೊತ್ತಾ, ಅಟ್ಲೀಸ್ಟ್ ಅವ್ರ ರೂಮಲ್ಲಿ ಅವ್ರು ಕ್ಲೀನಾಗಿ ಇಟ್ಕೊಂಡು ನಮ್ಗೆ ಎಷ್ಟೋ ಕೆಲಸ ತಪ್ಪುತ್ತೆ. ಬಟ್ ಎಲ್ಲಂದ್ರಲ್ಲೇ ಎಷ್ಟೋಗಿರ್ತಾರೆ, ಅದೆಲ್ಲ ನೀಟಾಗಿ ಎತ್ತಿಟ್ಕೋಬೇಕು. ನಾನು ಒಂದ್ಸಲ ಕ್ಲೀನ್ ಮಾಡ್ತೀನಿ, ಮತ್ತೆ ಅದೇ ಆಯ್ತಾನೆ ಇರ್ತಾರೆ. ಒಂದು ಮನೆ ಕ್ಲೀನಾಗಿರ್ಬೇಕು ಅಂದರೆ ಎವ್ರಿ ಪರ್ಸನ್ ರೆಸ್ಪಾನ್ಸಿಬಲ್ ಆಗಿದ್ದಾರೆ, ಅದು ತುಂಬ ನೀಟಾಗಿರುತ್ತೆ. ಇಲ್ಲ ಅಂತಂದರೆ ಒಬ್ಬರೇ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಅಂದರೆ ಆರ್ಗನೈಸ್ ಆಗಿ ಇರಬೇಕು ನಮ್ಮನೆ ಯಾವಾಗಲೂ ಕ್ಲೀನಾಗಿ ನೀಟಾಗಿ ರೆಪ್ರೆಸೆಂಟೇಟಿವ್ ಆಗಿ, ಅಂದರೆ ಯಾರಾದರೂ ಬಂದಾಗಲೂ ಕೂಡ ಏನಪ್ಪ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಅನಿಸೋ ಥರ ಇಟ್ಕೋಬೇಕು ಅಂತಂದರೆ ಎಲ್ಲರೂ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಯಾಕಂತಂದರೆ ಡೈಲಿ ಮಾಡಿದ್ದೆ ಮತ್ತು ಎಲ್ಲ ವಸ್ತುನ ಅವರು ಬೇರೆಯವ್ರು ತಗೊಳ್ಳೋದು, ನಾವೆಲ್ಲ ಆ ಜಾಗದಲ್ಲಿ ಅವ್ರು ಇಡಲ್ಲ, ಮತ್ತು ನಾವೆಲ್ಲ ಜೋಡಿಸ್ಬೇಕು ಅಂತಂದರೆ ಆಗೋದೇ ಇಲ್ಲ. ಯಾವಾಗಲೂ ಮಾಡ್ತಾ ಇರೋದಕ್ಕೆ ವೀಕ್ಲಿ ಒಂದು ಸಲ ಮಾಡ್ಬೋದು, 2 ಸಲ ಮಾಡ್ಬೋದು. ಡೈಲಿ ಅದನ್ನೇ ಮಾಡ್ತಾ ಇರಬೇಕು ಅಂತಂದರೆ ಎಲ್ಲರಿಗೂ ಬೇಜಾರಾಗುತ್ತೆ. ಸೊ ಅದಾದಮೇಲೆ ರೂಮೆಲ್ಲ ಕ್ಲೀನ್ ಮಾಡಿದೆ ಫುಲ್ಲು. ಅಂದರೆ ಆ ಸ್ಟೂಲೆಲ್ಲ ತೆಗೆದುಬಿಟ್ಟು ಅಲ್ಲೆಲ್ಲ ತುಂಬ ನಾಯಿ ಮರಿಗಳು ಇದ್ವಲ್ಲ, ಒಂದು 6 ಇದ್ವು, ಅದೆಲ್ಲ ತುಂಬ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಅಲ್ಲೆಲ್ಲ ತುಂಬ ಗಲೀಜಿತ್ತು. ಅದೆಲ್ಲ ಕ್ಲೀನ್ ಮಾಡಿ ಇದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಇದು ಒಂದು ಸ್ವಲ್ಪ ಕ್ಲಾತು ಸ್ಮೂತ್ ಇದೆ, ಅದಕ್ಕೆ ಅದನ್ನು ಸ್ವಲ್ಪ ಓಪನ್ ಆಗಿತ್ತಲ್ಲ ಅದನ್ನೆಲ್ಲ ಹೊಲಿಯೋಣ ಅಂತ. ಬಟ್ ಅದು ಕಾಣಿಸುತ್ತೆ, ಬಟ್ ಡ್ಯಾಮೇಜ್ ಆಗಿರೋದು ಒಂದು ಸ್ವಲ್ಪ ನನಗೆ ಬಂದಿರೋ ಥರ ಅದನ್ನು ಸ್ವಲ್ಪ ಸ್ಟಿಚ್ ಮಾಡ್ತಿದ್ದೆ ಅಷ್ಟೇ. ಸೊ ಈ ಥರ ಇದ್ದರೆ ಒಂಥರ ಅಕ್ವರ್ಡಾಗಿ ಕಾಣಿಸುತ್ತೆ ಇನ್ನೂ ಅಂತ ಹೇಳಿ. ಬಟ್ ಇದು ನಾವು ಕೈಯಲ್ಲಿ ವಾಶ್ ಮಾಡೋದೇ ಬೆಟರು. ಇನ್ನೊಂದ್ಸಲಿ ಅಂದರೆ ಬೇಗ ಗಲೀಜು ಆಗ್ತವೆ, ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಸರಿ ಹೋಗೋದಿಲ್ಲ. ಈ ಥರ ಅದು ಅದೇನು ಹೇಳ್ತಾರೆ, ಅದು ಕ್ಲಾತು ಸ್ವಲ್ಪ ತುಂಬ ರಫ್ ಇಲ್ಲ, ಅಷ್ಟು ತಡೆಯೋದಿಲ್ಲ. ಇದರ ಮಧ್ಯದಲ್ಲಿ ನಮ್ಮ
ಚಿಕ್ಕು ಮರಿ ಇದ್ದಾಳಲ್ಲ, ನಾನು ಕ್ಯಾಮ್ರಾ ಆನ್ ಮಾಡಿಟ್ರೆ ಅದ್ರ ನಾನು ಇಷ್ಟ ಐತೆ ಸೆಲ್ಫಿ ಸ್ಟಿಕ್ಕು, ಅವಳು ಉದ್ದ ಅಲ್ಲೇ ಅರ್ಧ ಐತೆ, ಅವಳು ಮಧ್ಯೆ ಬಂದು ಕುತ್ಕೊಂತಿದ್ಲು, ಏನು ಮಾಡ್ತಾಳು ಅಂತ. ಅದಾದಮೇಲೆ ಏನಕ್ಕೋ ಇದ್ದದೆ ಅಂತಂದರೆ ನೀರು ಬಿಟ್ಟಿದ್ದೆ, ನೆಲ ಎಲ್ಲ ತೊಳೆಯೋಣ ಅಂತ. ಅದೆಲ್ಲ ಸಾರಿ, ಇನ್ನೂ ಒಂದು ಚಾಪೆ ಇತ್ತು, ಅದನ್ನು ಕ್ಲೀನ್ ಮಾಡೋಕ್ಕೆ ನೀರು ಬಿಟ್ಟಿದ್ದೆ, ಅದನ್ನು ನೆನ್ಕೊಳ್ಳಿ ಅಂತ. ಸ್ವಲ್ಪ ನೆನ್ಕೊಂಡ್ರೆ ಮತ್ತು ಇದನ್ನು ಸರ್ಫ್ ಎಕ್ಸೆಲ್ ಪೌಡರ್ ಹಾಕಿದ್ರೆ ಅದು ಹಾಕಿದ್ರೆ ಸಾಕು ಅಂತ ಹೇಳಿ. ಟೆರೆಸ್ ಮೇಲೆ ಜಾಗ ಇದೆ, ಬಟ್ ಅಲ್ಲಿಗೆ ಇನ್ನೇನು ತಗೊಳ್ಳೋದು ಹೋಗೋದು. ಇಲ್ಲೇ ಯುಟಿಲಿಟಿ ಏರಿಯಾದಲ್ಲಿ ಎಷ್ಟೊಂದು ದಾರ ಇದು ಕಟ್ಟಿದ್ದೀವಲ್ಲ, ಅಲ್ಲಿ ಈಗ ಗಾಳಿ ಕಾಲ ಬೇರೆ ಹೋಗ್ಬಿಡುತ್ತೆ. ಸೊ ಇದೆಲ್ಲ ಹೊಲಿತಾ ಇದ್ದೆ, ಒಂದು ಆರ್ಡರ್ ಬಂತು, ಹೋದೆ. ಅದೇ ಮದುವೆಗೆ ಅಂತ ತಗೊಂಡಿದ್ದು. ಬಟ್ ಇದು ಸೆಮಿ ಸ್ಟಿಚ್ಚಡು, ಇದೇ ಥರ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡೋಣ. ಇಲ್ಲಿ ಬೋಟಿಕ್ಸ್ ಎಲ್ಲ ತುಂಬ ಇದ್ದಾವೆ, ಇಲ್ಲೆಲ್ಲ ಕೇಳಬೇಕು 1-2-3 ಅಂಗಡಿಯಲ್ಲಿ ಹೋಗಿ, ಸಾಟರ್ಡೆ ಅಥವಾ ಸಂಡೇ. ನೆಟ್ಟೆಡ್ ಹಾಕ್ಸಿದ್ರೆ ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಅನಿಸುತ್ತೆ, ಬಟ್ ನೆಟ್ಟೆಡ್ ಎಲ್ಲ ಬೇಡ, ಮೈಂಟೈನ್ ಮಾಡೋದಕ್ಕೆಲ್ಲ ತುಂಬ ಕಷ್ಟ. ಸೊ ಅದೆಲ್ಲ ಆದಮೇಲೆ ಬ್ಯಾಕ್ ಟು ಕೊತ್ತಂಬರಿ ಸೊಪ್ಪು ತಂದಿಟ್ಟಿದ್ರು, ಅದನ್ನು ಸೋಸೋದಿಲ್ಲ, ಅದನ್ನು ಸೋಸೋಣ ಅಂತ. ಫ್ರಿಜ್ಜು ಕಡಿಮೆ ಇದರಲ್ಲಿ ಇಟ್ಟಿದ್ವಿ, ಕೋಲ್ಡಲ್ಲಿ. ಅದಕ್ಕೆ ಇಲ್ಲೆಲ್ಲ ತುಂಬ ದೊಡ್ಡ ಕಟ್ಟೆ, ಅಂದರೆ 40-50 ಸೀಸನ್ ವೈಸು ರೇಟು ಫ್ಲಕ್ಚುಯೇಷನ್ ಆಗ್ತಾನೆ ಇರ್ತದೆ. ಅದೇ ಥರನೇ ಇಷ್ಟಿಷ್ಟೆಲ್ಲ ಸಿಗೋದಿಲ್ಲ, ಬಟ್ ಆನ್ಲೈನಲ್ಲಿ ಸಿಗುತ್ತೆ, ಬಟ್ ಚೆನ್ನಾಗಿರೋ ಸಿಗೋದಿಲ್ಲ. ಇಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ, ಇದು ನಾಟಿನೋ ಅಥವಾ ಹೈಬ್ರಿಡ್ಡೋ ಗೊತ್ತಿಲ್ಲ, ಎಲ್ಲ ಮಿಕ್ಸಾಗಿ ಬೆಳೆದಿರೋ ಥರ ಇದೆ. ಅಂದರೆ ನಾಟಿ ಅಂತಂದರೆ ಇಷ್ಟು ಶುದ್ಧ ಬರುತ್ತೆ ಅಷ್ಟೇ, ಬಟ್ ಇದು ತುಂಬ ಇದ್ರಾಗಿದೆ. ಬಟ್ ಹೈಬ್ರಿಡ್ ಆದರೆ ಎಲೆ ದೊಡ್ಡದಾಗಿರುತ್ತೆ, ಬಟ್ ಇದರಲ್ಲಿ ಚಿಕ್ಕದಾಗಿತ್ತು. ಸೊ ಆ ಥರ ನಾಟಿದಂತ ಇದನ್ನೇ ಕೊಡ್ತಾರೆ. ಮೇ ಬಿ ನಾಟಿದನ್ನೇ ದೊಡ್ಡದು ಮಾಡಿದ್ದಾರೆ, ಅಂದರೆ ಬಲಿಯೋವರೆಗೂ ಬಿಟ್ಟಿದ್ದಾರೆ. ಆಯಿತು. ನಾನು ಅಂದರೆ ಕೆಲಸ ಯಾವುದಾದ್ರೂ ತರಕಾರಿ ಎಲ್ಲ ಹಚ್ಕೋಬೇಕಾದ್ರೆ ಬೋರಿಂಗ್ ಆಗ್ತಾ ಇರುತ್ತೆ, ಅದಕ್ಕೆ ಆರಾರು ಕತೆಗಳ್ನೆಲ್ಲ ಕೇಳ್ಕೊಂಡು, ಅದು ಎಸ್ಪೆಷಲಿ ಸೊಪ್ಪು ಸೋಸೋದು ಅಂತಂದರೆ ಈ ಕಡೆಯಲ್ಲಿ ಇಲ್ಲಿ ಸಿಗೋ ಸೊಪ್ಪು ಅಷ್ಟು ಚೆನ್ನಾಗೇ ಇರೋದಿಲ್ಲ. ಮಾರ್ಕೆಟ್ಗೆ ಹೋದ್ರೂ ಓಕೆ ಅನ್ನೋ ಥರನೇ ಇರುತ್ತೆ. ಅದೆಲ್ಲ ನೀಟಾಗಿ ಸೋಸಬೇಕಾದ್ರೆ ಟೈಮ್ ಎಷ್ಟು ತೊಗೊಳುತ್ತೆ, ಅಟ್ಲೀಸ್ಟ್ 1 ಅವರು ಹಾಫ್ ಆನ್ ಅವರು ಅಷ್ಟೆಲ್ಲ ತಗೊಳ್ತಾ ಇರುತ್ತೆ. ಅದಕ್ಕೆ ನಾನು ಕೇಳಿಸ್ಕೊಂಡು ನಾನೇನು ಕೆಲಸ ಮಾಡಬೇಕಾದ್ರೆ ಸ್ಟೋರೀಸ್ ಹಾಕ್ಕೊಂಡು ಇದು ಮಾಡ್ತಾಯಿರ್ತೀನಿ. ಎಲ್ಲ ಎತ್ತಿಟ್ಟೆ, ಇವಾಗ ಕವರಲ್ಲಿ ಎತ್ತಿರ್ತೀನಿ. ಅಂದರೆ ಒಂದರಲ್ಲಿ ಇತ್ತು ಕೊತ್ತಂಬರಿ ಸೊಪ್ಪು, ಅದಕ್ಕೆ ಟೊಮೊಟೊ ಎಲ್ಲ ಕೋಲ್ಡು, ಇನ್ನೇನು ಇವಾಗ ಮಳೆಗಾಲ ಅಲ್ಲ, ಅದಕ್ಕೆ ಇದ್ರಲ್ಲಿ ಹೊರಗಡೆ ಇಟ್ಟು ಸಾಕು ಅಂತೇಳಿ. ಪಾತ್ರೆ ಇತ್ತು, ಪಾತ್ರೆನ ತೊಳೆದಿಲ್ಲ. ಬೆಳಿಗ್ಗೆ ಒಂದ್ಸಲ ತೊಳೆದಿದ್ದೆ, ಮತ್ತು ತಿಂಡಿ ಎಲ್ಲ ಆದಮೇಲೆ ಆವಾಗ ತೊಳೆದಿರಲಿಲ್ಲ. ಸೊ ಅದೆಲ್ಲ ತೊಳೆದು ಎತ್ತಿಡೋಣ ಅಂತ ಅದನ್ನೆಲ್ಲ ತೊಳಿತಾ ಇದ್ದೆ. ಫಸ್ಟು ಬೆಳಗ್ಗೆ ತೊಳೆದವು ಜೋಡಿಸಿ, ಆಮೇಲಿಂದ ಇದನ್ನು ತೊಳಿತಾ ಇದ್ದೆ. ಪಾತ್ರೆ ಅಂತೂ ತುಂಬ, ನಾನು ತರಕಾರಿ ಹೆಚ್ಚಾಗಿ ತೊಳೆದವು ಎಲ್ಲ ತೊಳಿತಾನೆ ಇರ್ತೀನಿ, ಎಷ್ಟೊಂದು ಆಗ್ತಾಯಿರ್ತವೆ. ಬಟ್ ಅವಾಗಲೇ, ಅಂದರೆ ಇಟ್ ಮೀನ್ಸ್ ಸಂಜೆ ಅಂತಂದರೆ ತುಂಬ ಜಾಸ್ತಿವರೆಗೂ ಬಿಡೋಲ್ಲ, ಅಂದರೆ ಸಿಂಕೆಲ್ಲ ತುಂಬಿ ಅಷ್ಟೊಂದು. 1 ಟೈಮ್ ಮಾತ್ರ ಬಿಟ್ಟಿರ್ತೀನಿ ಅಷ್ಟೇ, ಅಂದರೆ ಡೀಪ್ ಕ್ಲೀನ್ ಮಾಡಬೇಕಾದ್ರೆ. ಇಲ್ಲ ಅಂತಂದರೆ ನಾನು ಅವಾಗಲೇ ಕ್ಲೀನ್ ಮಾಡ್ತೀನಿ. ಸೊ ಅದೆಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಇದು ಎಗ್ ಬಿರಿಯಾನಿ ಮಾಡಿಟ್ಟು ಸ್ವಲ್ಪ ಉಳಿದಿತ್ತಲ್ಲ, ಅದು ಹೋಗಿಟ್ಟಿದ್ದು, ಅದನ್ನು ಸ್ವಲ್ಪ ಅಳಿಸೋಗ್ಬಿಟ್ಟಿತ್ತು, ಅದನ್ನು ತಿನ್ನೋಕ್ಕಾಗಲಿ ಅಂತೇಳಿ ಅದನ್ನು ತಂದು ತೊಳೆದು, ಇದು ಅದೆಲ್ಲ ಅನ್ನ ಎಲ್ಲ ಬಿದ್ದಿತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ, ಇನ್ನೇನು ಕ್ಲೀನ್ ಮಾಡಿದ್ದೆ, ಬಟ್
ನಾನು ಅದೇ ಇದನ್ನು ಬರ್ತಿಲ್ಲ ಅಂತೇಳಿ ಅದನ್ನು ಏನೂ ಕ್ಲೀನ್ ಮಾಡಿರಲಿಲ್ಲ. ಅವಾಗಲೇ ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ಸಂಜೆ ಡೀಪ್ ಕ್ಲೀನ್ ಮಾಡೋಣ ಅಂತ ನಂಗೆ ಗೊತ್ತಿತ್ತಲ್ಲ, ಅದಕ್ಕೆ ಇದೆಲ್ಲ ಗೊಂಬೆಗಳೆಲ್ಲ ಸ್ವಲ್ಪ ನನ್ನ ನಾದಿನಿದೆಲ್ಲ ಅವಳು ಸ್ವಲ್ಪ ತೊಗೊಂಡೋಗಿದ್ದಾಳೆ. ಆಫೀಸಲ್ಲಿ ಇಟ್ಟಿಲ್ಲ, ಅವನು ಸ್ವಲ್ಪ ತೊಗೊಂಡಿದ್ಲು, ಸ್ವಲ್ಪ ಮತ್ತೆ ತೊಗೊಂಡೋಗಿದ್ದಾಳೆ ಆಫೀಸಲ್ಲಿ. ಅವಳು ಕ್ಯಾಬಿನೆಟಲ್ಲಿ ಇಟ್ಕೊಂಡಿದ್ಲು, ಕ್ಯಾಬಿನಲ್ಲಿ, ಆಫೀಸ್ ಕ್ಯಾಬಿನ. ಸೊ ಇದೆಲ್ಲ ಜೋಡಿಸ್ತಾ ಇದ್ದೆ. ಇದು ನಾಯಿದು, ಅದು ಒಂದು ವಾರ ಕ್ಲೀನ್ ಮಾಡಿಲ್ಲ ಅಂತಂದರೆ ಅದು ಗಲೀಜಾಗ್ತಾ ಇರುತ್ತೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಅದಾದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ. ಆ್ಯಕ್ಚುಲಿ ಇದು ಸೆಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಎಲ್ಲ ಇದು ಮಾಡ್ಬೇಕಾದ್ರೆ ಅಂದರೆ ಅದು ಯಾವ ಥರ ಇದೆ, ಯಾವ ಪೊಸಿಷನ್ ಇರಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ದೆ. ಸ್ನಾನ ಮಾಡೋಕ್ಕೆ ಏರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸ್ನಾನ ಮಾಡೋದಾದರೆ ಏರ್ ಕೇರ್ ಮಾಡಿಕೊಂಡು ಅಂದರೆ ತಲೆಗೆ ಏನಾದರೂ ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋಣ ಅಂತ. ಯಾಕಂತಂದರೆ ಹಳ್ಳೆಣ್ಣೆ ಹಚ್ಚಿ ಮತ್ತು ಸೀಗೆಕಾಯಿ ಎಲ್ಲ ಇದು ಸ್ನಾನ ಮಾಡಿರೋದು ಸ್ವಲ್ಪ ರಫ್ ಅನ್ನಿಸ್ತಾಯಿತ್ತು. ಅದಕ್ಕೆ ಯಾವುದಾದ್ರೂ ಒಂದು ಏರ್ ಪ್ಯಾಕ್ ಹಾಕ್ಕೊಂಡ್ರೆ, ಏರ್ ಕಂಡೀಷನರ್ ಹಾಕ್ಕೊಂಡ್ರೂ ಸ್ಮೂತ್ ಆಗುತ್ತೆ, ಬಟ್ ಏರ್ ಪ್ಯಾಕ್ ಹಾಕ್ಕೊಂಡ್ರೆ ನ್ಯಾಚುರಲಾಗಿ ಕಂಡೀಷನ್ ಆಗಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದೆಲ್ಲ ಆದಮೇಲೆ ನಾನು ಚಾಪೆ ವಾಶ್ ಮಾಡೋಣ ಅಂತ ಮೇಲೂ ವಾಶ್ ಮಾಡ್ಬೋದು. ಏನೇನು ಇದು ವಾಶ್ರೂಮ್ ಅಂದರೆ ಸೋಮವಾರ ಬೆಳಿಗ್ಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ. ವಾರಕ್ಕೆ 2 ಸಲ ಮಾಡಿದ್ರೆ ನೀಟಾಗಿರುತ್ತೆ ಬಾತ್ರೂಮ್ಸ್ ಎಲ್ಲ. ನಾನು ಒಂದೊಂದು ದಿವಸ ಒಂದೊಂದು ಮಾಡ್ತೀನಿ, ಎಲ್ಲನೂ ಒಂದೇ ದಿವಸ ಮಾಡಿದ್ರೆ ಆಗೋದಿಲ್ಲ. ಎಲ್ಲ ಚಾಪೆ ಎಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಇನ್ನೊಂದು 3 ಇತ್ತು ದೊಡ್ಡ ಚಾಪೆಗಳು. ಅಂದರೆ ತುಂಬ ಗಲೀಜೇನಾಗಿರಲ್ಲ, ಬಟ್ ಸ್ವಲ್ಪ ಎಲ್ಲೆಲ್ಲ ಹಾಕಿರ್ತಾರಲ್ಲ, ಯಾರು ಬಂದಾಗ ಮತ್ತೆ ಕೊಡೋದಕ್ಕಾಗುತ್ತೆ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಫುಲ್ಲು ದೊಡ್ಡದಾಗೆಲ್ಲ ಮಾಡೋಕ್ಕಾಗಲ್ಲ, ಅಂದರೆ ಒಂದು 2 ದೊಡ್ಡ ಚಾಪೆ ತುಂಬ, ಅದಕ್ಕೆ ಸ್ವಲ್ಪ ನೆನಕಿದ್ದು. ಅದಾದಮೇಲೆ ಇನ್ನೊಂದು ಚಿಕ್ಕ ಚಾಪೆ ಇತ್ತಲ್ಲ, ಅದನ್ನು ತೊಗೊಬಂದು ಇದನ್ನು ಕೂಡ ಅಲ್ಲೇ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ಉಜ್ಜಿ, ಅಂದರೆ ನಿಮಗೆ ಫಾಸ್ಟಾಗಿ ಅನ್ನಿಸ್ತಾ ಇದೆ, ಬಟ್ ನಾನು ತುಂಬ ಟೈಮ್ ತೊಗೊಳ್ತು. ಅದೆಲ್ಲ ಉಜ್ಜಿ ಮತ್ತು ಶವರ್ ಇತ್ತಲ್ಲ, ಶವರಲ್ಲಿ ನೀರು ಬಿಟ್ಟರೆ ಅದೆಲ್ಲ ಬೇಗ ಇದಾಗುತ್ತೆ ಅಂತೇಳಿ. ಸೊ ನೆಲ ತೊಳೆದಿದ್ದು ಒಂದು ಸ್ವಲ್ಪ ರೂಮಿಂದೆಲ್ಲ ಚೇಂಜ್ ಮಾಡೋಣ ಅಂತೇಳಿ ಇದು ಮಾಡ್ತಾಯಿದ್ದೆ. ಅದಕ್ಕಿಂತ ಮುಂಚೆ ಈ ನಾಯಿದು ಮತ್ತು ಬೆಕ್ಕಿಂದು ಎಲ್ಲ ಹಾಲು ಎಲ್ಲ ಹಾಕಿರ್ತೀವಲ್ಲ, ಅದು ಬಟ್ಲಿತ್ತು. ಬಿರಿಯಾನಿ ಮಾಡಿದಾಗ ಮೊಟ್ಟೆ ಎಲ್ಲ ಹಾಕಿರ್ತೀವಿ, ಅದನ್ನೆಲ್ಲ ತೊಳೆದು ಇಡೋಣ ಅಂತ. ಮರ ಎಲ್ಲ ತೊಳೆದಿರ್ತಿದ್ದೆ. ಅದೆಲ್ಲ ಆದ ಮೇಲೆ ಇದನ್ನು ನಾನು ಅಂದರೆ ಅದು ಇದೈತಲ್ಲ, ಆ ಕೋಲ್ ಇಟ್ಕೊಂಡು ಅಲ್ಲೇ ಇದು ಒಗಿತೀನಿ, ಜಾಲಿಸೋದು ಅದೆಲ್ಲ. ಅಲ್ಲೊಂದು ನಲ್ಲಿ ಇದೆ ಬಾತ್ರೂಮ್ಗೆ ಅಂತ, ಅಲ್ಲೇ ನಾನು ನೇತಾಕ್ತೀನಿ. ಬಟ್ ಹೊರ್ಗಡೆ ಎಲ್ಲ ನೀರೆಲ್ಲ ಫ್ಲೋ ಆಗಿ ಹೋಗೋದಿಲ್ಲ, ಮತ್ತು ನಾರ್ಮಲ್ ಬಟ್ಟೆ ಒಗೆಯೋ ಕಲ್ಲಿಲ್ಲ, ಅದಕ್ಕೋಸ್ಕರ ಇಲ್ಲೇ ಇದು ಮಾಡ್ತೀನಿ. ನೆಲ ತೊಳೆದಂಗೆ ಕ್ಲೀನ್ ಮಾಡಿದ್ರೆ, ಮತ್ತು ಬಾಚಣಿ ಎಲ್ಲ ಇದ್ವು, ಅದು ಹಳ್ಳೆಣ್ಣೆ ಹಚ್ಚಿ ಬಾಚ್ಕೊಂಡಿದ್ದು ಅದು ಎಲ್ಲ ಇತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೆಲ್ಲ ಇದಿತ್ತು ಅದೆಲ್ಲ ನೀಟಾಗಿ ನೀರು ಹಾಕಿ ಗಲೀಜು ಏನಾದರೂ ಇತ್ತು ಅಂದರೆ ಹೋಗುತ್ತೆ ಅಂತ ಹಾಕ್ತಾಯಿದ್ದೆ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ಎಲ್ಲ ಕ್ಲೀನ್ ಮಾಡಿದ್ದೆ ಅಷ್ಟೊತ್ತಿಗೆ, ಅಂದರೆ ಅಲ್ಲೆಲ್ಲ ನೆಲ ಎಲ್ಲ ತೊಳೆದಿದ್ದೆ. ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಫಾರ್ವರ್ಡ್ ಮಾಡಿದ್ದೀನಿ ಸ್ವಲ್ಪ. ಗೊತ್ತಾಗ್ತಿರಲಿಲ್ಲ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ, ಮೀನ್ಸ್ ತೋರಿಸ್ದೆ, ಅದನ್ನು ಎಲ್ಲ ಎತ್ತಿಟ್ಟಿರಲಿಲ್ಲ ಅಷ್ಟೇ, ನಾನು ತೊಳೆದಿದ್ದ.
ಇದೆಲ್ಲ ನೀಟಾಗಿ ಇನ್ನೂ ಗೊಂಬೆಗಳಿಗಾದ್ರೆ ಇನ್ನೂ ನೀಟಾಗಿ ಆರ್ಗನೈಸ್ ಮಾಡ್ಬೋದು. ಬಟ್ ಬಾಡಿಗೆ ಮನೆ ಅಲ್ಲ, ಇದೇ ಮನೇಲಿ ಇರ್ತೀವಿ, ಇನ್ನು ಸ್ವಲ್ಪ ದಿವಸ ಆಯಿತು ಖಾಲಿ ಮಾಡ್ತಿರ್ತೀವಲ್ಲ, ಅದಕ್ಕೆ ಅಟ್ಲೀಸ್ಟ್ ಲೀಸಿಗೆ ಹಾಕಿಸ್ಕೊಂಡ್ರೆ ಇಷ್ಟು ವರ್ಷ ಅಂತ ಇರ್ತೀವಿ ಅಂತ ಫಿಕ್ಸ್ ಆಗಿರುತ್ತೆ. ಇದು ಆ್ಯಕ್ಚುಲಿ 3 ಬೆಡ್ರೂಮ್ಸ್ ಇದ್ದಾವೆ, ಒಂದು ಚಿಕ್ಕದು ಇದೆ ಮತ್ತು 2 ಬಾತ್ರೂಮ್ಸ್ ಇದ್ದಾವೆ. ಇದು ಮಾಸ್ಟರ್ ಬೆಡ್ರೂಮ್ ಸ್ವಲ್ಪ ದೊಡ್ಡದಾಗಿ ಇದೆ, ಮತ್ತು ಇನ್ನೊಂದು ಈ ಬಾತ್ರೂಮ್ಗೆ ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಮತ್ತು ಪರ್ಕೆ ಎಲ್ಲನ ಅಂದರೆ ಕೆಳಗಡೆ ಎಲ್ಲ ಗುಡಿಸಿದ್ನಲ್ಲ, ಅದಕ್ಕೆ ಅಲ್ಲೆಲ್ಲ ಇಟ್ಟಿದ್ದೆ. ಇಲ್ಲೂ ಕೂಡ ತುಂಬ ಎಲ್ಲ ಇತ್ತು, ಎಲ್ಲನ ವೀಡಿಯೋ ಮಾಡ್ಕೊಂಡಿದ್ದೆ. ಇದೆಲ್ಲ ಹಾಕಿದ್ದೆಲ್ಲನ ಹಾಗೂ ಎಲ್ಲ ಇಟ್ಟಿದ್ದಲ್ಲ ನೋಡಿದ್ರಿ, ಅದನ್ನೆಲ್ಲ ಎತ್ತಿಟ್ಟೆ. ರೂಮ್ ಕ್ಲೀನ್ ಮಾಡಿದ್ನಲ್ಲ, ರೂಮಲ್ಲಿ ಎಲ್ಲ ನೀಟ್ ಮಾಡಿ ಅದೆಲ್ಲ ಇನ್ನೇನು ಫ್ಯಾನಲ್ಲಿ ಹಾಕಿದ್ನಲ್ಲ, ಇನ್ನೇನಕ್ಕೆಲ್ಲ ಇಟ್ಟು ಅಂತ ಆಫ್ ಮಾಡಿ ಇದೆಲ್ಲ ತೊಳಿಬೇಕಷ್ಟೆ. ಅದು ಸೋಫಾ ಸೆಟ್ಟಲ್ಲಿ ಕವರ್ ಹೋಗ್ತಾನೆ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಮನೆ ಫೆಸ್ಟ್ ಬುಕ್ ಎತ್ತಿರಲಿಲ್ಲ.